ಈ ಅಡ್ವಾಣಿ ಅವರು, ಇಂದಿರಾ ಗಾಂಧಿ ಅವರು, ರಾಜೀವ್ ಗಾಂಧಿ ಅವರು ಹೀಗೆ ಹಲವಾರು ನಾಯಕರುಗಳು ಭಾಷಣ ಮಾಡಬೇಕಾದ್ರೆ ಅಥವಾ ಅವರು ಕೋಪ ಬಂದು ರಾಜಕೀಯವಾಗಿ ಟೀಕೆ ಮಾಡಬೇಕಾದ್ರೆ ಕೇಳಿಸ್ಕೊಳ್ಳೋಣ ಅನ್ನಿಸ್ತಾ ಇತ್ತು. ಪದಪ್ರಯೋಗಗಳು ಹಂಗಿತ್ತು. ಇದು ಎಲ್ಲಿಗೆ ಬರ್ತಾ ಇದ್ದಾರೆ ಇವರು? ಇವರೇ ಹಿಂಗಾದ್ರೆ ಇನ್ನು ಮುಂದಿನ ಪೀಳಿಗೆಗೆ ಇವ್ರು ಏನು ಪಾಸ್ ಮಾಡ್ತಾರೆ ಅಂತ ಪ್ರಶ್ನೆ. ಮುಲ್ಲಾ, ಈಡಿಯಟ್ಟು, ಹೈಬ್ರಿಡ್ ತಳ್ಳಿ, ವಂಶ ನಿರ್ವಂಶ ಮಾಡ್ತೀನಿ, ಈ ಪೊರ್ಕಿಗಳಿಗಿಂತ ಕಡೆಯಾಗಿ ಪದ ಬಳಕೆ ಮಾಡ್ತಾ ಇದ್ದಾರಲ್ಲ ಅಂತ. ಅಲ್ಲ, ನಮಗೆ ಇವರೆಲ್ಲ ಪ್ರತಿನಿಧಿಗಳ ಅನ್ನುವ ಒಂದು ಅನುಮಾನ ಗೂಂಡಾಗಳ ಜನಪ್ರತಿನಿಧಿಗಳ. ಯಾಕೆಂದರೆ ಈ ದೇಶದಲ್ಲಿ ಒಂದು ಸಂವಿಧಾನ ಅಂತಿದೆ, ಈ ದೇಶಕ್ಕೆ ಒಂದು ಕಾನೂನು ಅಂತಿದೆ. ಸೊ ಅದನ್ನು ಮೀರಿ ಬಿಟ್ಟು ಸಹಿತ ನಾವು ಕಾಲು ತೆಗೀರಿ, ತಲೆ ತೆಗೀರಿ, ವಂಶ ನಿರ್ವಂಶ ಮಾಡಿ ಇವೆಲ್ಲ ಮಾತುಗಳಿದ್ದಾವಲ್ಲ, ಇವುಗಳು ಅಲ್ಲಿರ್ತಕ್ಕಂಥ ಈ ನೀವೇನು ಹೇಳ್ತೀರ ಅಂಧಭಕ್ತರು ಅಂತ ನೀವು ಹೇಳಿ ಅಥವಾ ಪ್ರಚೋದನೆ ಮಾಡ್ತಾರೆ. ಇವರು ಹೇಳಿ ಬಿಟ್ಬಿಡ್ತಾರೆ, ಅಲ್ಲಿ ಇರ್ತಕ್ಕಂಥವ್ರು ಪ್ರಚೋದನೆಗೆ ಒಳಗಾಗ್ತಾರೆ. ಸೊ ಅವರು ಏನು ಮಾಡ್ತಾರೆ, ಒಂದು ಕಾನೂನು ವಿರೋಧಿ ಕೆಲಸಗಳನ್ನ ಮಾಡಲಿಕ್ಕೆ ಸಾಧ್ಯತೆಗಳಿದ್ದಾವೆ. ಆದ್ದರಿಂದ ನೀವು ಮೊದಲಿಂದನೂ ನಾವು ನೋಡ್ತಾ ಬಂದಿದ್ದೀವಿ, ಇತ್ತೀಚಿನ ದಿನಗಳಲ್ಲಿ ಅದು ಸ್ಪೆಷಲ್ಲಾಗಿ ಈಗ ಒಂದು 2014ರಿಂದ ಈ ಕಡೆಗೆ ಈ ದ್ವೇಷ ಅನ್ನೋದು ಜಾಸ್ತಿ ಆಗೋಗ್ಬಿಟ್ಟಿದೆ. ಇಡೀ ಅಂದರೆ ಏನು, ನಾವು ಹಿಂದುತ್ವ ಅಂತೀವಿ. ಹಿಂದುತ್ವ ದ್ವೇಷದ ಮೇಲೆ ಕಟ್ಟೋದಲ್ಲ, ಪ್ರೀತಿಯ ಮೇಲೆ ಕಟ್ಟುವಂಥದ್ದು. ಹಿಂದೂ ಅನ್ನೋದನ್ನು ಸಹಿತ ಪ್ರೀತಿಯಿಂದ ಹೇಳ್ತಕ್ಕಂಥದ್ದು. ಇಲ್ಲಿಂದ ಇಲ್ಲಿವರೆಗೂ ಬಂದಿರತಕ್ಕಂಥ ಎಲ್ಲ ಸಮಾಜ ಸುಧಾರಕರು ಹೇಳಿದ್ದೇನು, ಪ್ರೀತಿಯ ಬಗ್ಗೆ ಹೇಳಿದ್ದಾರೆ, ಅಹಿಂಸೆ ಬಗ್ಗೆ ಹೇಳಿದ್ದಾರೆ. ಆದರೆ ಇವಾಗ ಆಗ್ತಾ ಇರೋದು ಹಿಂಸೆ ಮತ್ತು ಈ ದ್ವೇಷ. ಅದನ್ನು ಖಂಡಿಸಬೇಕಾಗತ್ತೆ. ಅದು ಯಾರೇ ಹೇಳಿ, ಯಾರೇ ಪಕ್ಷದವ್ರು ಹೇಳಿ, ಅದು ಮುಖ್ಯ ಅಲ್ಲ ನಮಗೆ. ನೀವು ಮೊದಲನೇದಾಗಿ ಈ ಸಂವಿಧಾನ ಓದ್ಕೊಂಡಿದ್ದೀರಾ ಅಥವಾ ಕಾನೂನನ್ನು ಅರ್ಥ ಮಾಡ್ಕೊಂಡಿದ್ದೀರಾ? ಅವ್ರಿಗೆ ಗೊತ್ತಿದೆ, ಅಯ್ಯೋ ನಾವು ಏನು ಬೇಕಾದ ಹೇಳಿದ್ರು ಜೀರಿಸ್ಕೊಂಡ್ಬಿಡ್ತೀವಿ ಬಿಡ್ರಿ, ಕೋರ್ಟು ಸಹಿತ ಅದಕ್ಕೆ ಪಕ್ಕವಾದವನ್ನು ಹೇಳ್ತಾ ಬಲವಂತದ ಕ್ರಮ ಬೇಕಾಗಿಲ್ಲ ರೀ. ಯಾರು ಹೇಳ್ತಾರೆ, ಯಾರು ಮಾಡ್ತಾರೆ, ಯಾರು ಈ ದ್ವೇಷ ಭಾಷಣ ಮಾಡ್ತಾರೆ ಎಲ್ಲ ಹಿಡಿದು ಒಳಗಡೆ ಹಾಕಿ ಮೊದಲು. ಅದನ್ನು ಮಾಡೋಕ್ಕೆ ಸುದ್ದಿ ಇಲ್ಲ. ಒಬ್ಬರು ದ್ವೇಷ ಭಾಷಣ ಮಾಡಿದರೆ 10 ಜನ ಲಾಯರ್ಸ್ಗಳು ನಿಂತಿರ್ತಾರೆ ಹಿಂದ್ಗಡೆ ಅವ್ರು ಪ್ರೊಟೆಕ್ಟ್ ಮಾಡೋದಕ್ಕೆ. ಆಮೇಲೆ ಅಲ್ಲಿರ್ತಕ್ಕಂಥ ಜಡ್ಜ್ಗಳು ಸಹಿತ ದ್ವೇಷ ಭಾಷಣ ಮಾಡಿದ್ದು ಗೊತ್ತಿದೆ, ವಿಡಿಯೋಗಳಿದ್ದಾವೆ. ಆದರೂ ಸಹಿತ ಅವ್ರನ್ನ ಆ ಬಲವಂತದ ಕ್ರಮವನ್ನು ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಳಬಾರದು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ನೀವು ಹೇಳ್ತಾ ಇರೋದಲ್ವಾ, ಅಧಿವೇಶನದಲ್ಲಿ ಒಬ್ಬರು CT ರವಿ ಅಂತ MLC ಇನ್ನೊಬ್ಬರು ಮಂತ್ರಿನಿಗೆ ಏನು ಹೇಳ್ತಾರೆ, ಪ್ರಾಸ್ಟಿಟ್ಯೂಟ್ ಅಂತ ಹೇಳ್ತಾರೆ. ಅದು ಎಲ್ಲರಿಗೂ ಗೊತ್ತಿದೆ. ಅದು ಬಂಧನ ಆಗುತ್ತೆ, ಮರುದಿವಸ ಅವ್ರು ಬಿಡುಗಡೆ ಆಗ್ತಾರೆ. ಆಮೇಲೆ ಒಂದು ಆರ್ಡರ್ ಬರುತ್ತೆ, ಇವರನ್ನು ಯಾವುದೇ ಕಾರಣಕ್ಕೂ ಸಹಿತ ಬಲವಂತವಾಗಿ ಬಂಧಿಸಬಾರ್ದು. ಸೊ ಇದು ಏನಾಗುತ್ತೆ, ಉತ್ತೇಜನ ಆಗುತ್ತೆ. ಆಕಸ್ಮಿಕವಾಗಿ ಒಂದು 4 ಜನ ಈ ರೀತಿಯಂಥ ದ್ವೇಷ ಭಾಷಣ ಮಾಡ್ತಕ್ಕಂಥವ್ರನ್ನ ಒಳಗಡೆ ಹಾಕ್ಬಿಟ್ಟು ಅವ್ರು ಹೊರಗಡೆ ಬರ್ದಂಗೆ ನೋಡ್ಕೊಂಡ್ಬಿಟ್ಟಿದ್ರೆ ಇನ್ನೊಬ್ಬರಿಗೆ ಭಯ ಇರ್ತಿತ್ತು, ಈ ರೀತಿ ಯಾವುದೇ ಕಾರಣಕ್ಕೂ ಹೇಳಬಾರ್ದಪ್ಪ, ನಮಗೆ ಪ್ರಾಬ್ಲಮ್ ಆಗುತ್ತೆ, ನನ್ನ ಕರಿಯರ್ ಸಮಸ್ಯೆ ಆಗುತ್ತೆ ಅಂತ. ಇವರು ಹಾಗಲ್ಲ. ಆದ್ದರಿಂದ ನೀವು ಯಾರೇ ಇರಲಿ, ಅವರು ಈ ಕಾಂಗ್ರೆಸ್ಸು, BJP, JDS ಮುಖ್ಯ ಅಲ್ಲ ನನಗೆ. ನಿಮಗೆ ಸಮಾಜದ ಸೌಹಾರ್ದತೆಯನ್ನು ಕಾಪಾಡ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕು. ಯಾಕಂದರೆ ನೀವು ಜನಪ್ರತಿನಿಧಿಗಳು. ನಿಮಗೆ ಯಾರೋ ಒಬ್ಬರು ಓಟ್ ಹಾಕಿಲ್ಲ, ಎಲ್ಲ ಪಕ್ಷದ ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು ಓಟ್ ಹಾಕಿರ್ತಾರೆ, ಮಹಿಳೆಯರು ಓಟ್ ಹಾಕಿರ್ತಾರೆ, ನಿಮ್ಮನ್ನು ಆರಿಸಿ ಕಳಿಸಿರ್ತಾರೆ. ಯಾಕೆ? ನಮ್ಮ ಪರವಾಗಿ ಒಬ್ಬನು ಇದ್ದಾನೆ, ನಮ್ಮ ಪರವಾಗಿ ಒಬ್ಬನು ಮಾತಾಡ್ತಾನೆ, ಅವನು ಸುಸಂಸ್ಕೃತ ಆಗಿರ್ತಾನೆ, ಅವನು ಸೌಹಾರ್ದತೆ ಕಾಪಾಡ್ತಾನೆ ಅಂತ ಹೊರತಾಗಿ ದೇಶದಲ್ಲಿ ವಿಭಜನೆ ಮಾಡ್ತಾನೆ ಅಥವಾ ದೇಶದ್ರೋಹಿ ಭಾಷಣ ಮಾಡ್ತಾನೆ, ಧರ್ಮದ್ರೋಹಿ ಭಾಷಣ ಮಾಡ್ತಾನೆ ಅಥವಾ ದ್ವೇಷವನ್ನು ಉತ್ಪಾದನೆ ಮಾಡ್ತಾನೆ ಅಂತಂದ್ರೆ ಅವರು ಭಯೋತ್ಪಾದಕರಿಗಿಂತಲೂ ಕಡೆಯಾಗಿರ್ತಾರೆ. ಆದ್ದರಿಂದ ನಿನ್ನೆ ಅವರು ಕಂಗನಾ ಅವರು ಹೇಳ್ತಾ ಇದ್ದಾರೆ, ಯಾರು ಇವರೆಲ್ಲ ಗಟಾರ್ ಜನರೇಷನ್ ಅಂತ. ಏನ್ರಿ ಮಾತಾಡ್ತೀರಿ? ಒಬ್ಬ ಯಾರೇ ಇರಲಿ, ಅವರು ವಿದ್ಯಾರ್ಥಿಗಳು, ಅಲ್ಲಿರ್ತಕ್ಕಂಥವ್ರೆಲ್ಲ ಗಟಾರ್ ಜನರೇಷನ್ ಅಂತಂದ್ರೆ ಇವ್ರು ಯಾರು? ಇದನ್ನು ತಗೋಬೇಕು. ಕಾಂಗ್ರೆಸ್ನವ್ರು ಮಾತೆತ್ತಿದ್ರೆ ಸಂವಿಧಾನ ಅಂತಾರೆ, ಸಂಸತ್ತೊಳಗೆ ಮೌಲ್ಯ ಕುಸಿಯೋ ಪದಗಳನ್ನು ಬಳಸ್ತಾರೆ. ಎಲ್ಲರೂ ಪೊರ್ಕಿನ ಪದ ಬಳಸಿದ್ರಿ, ಪೊರ್ಕಿಗಳಿಗಿಂತ ಕಡೆಯಾಗಿ ಮಾತಾಡ್ತಾ ಇದ್ದಾರೆ ಅಂತ ಅಲ್ವಾ? ಅಲ್ವಾ? ಇದು ಕೇಳಿಸ್ಕೊಳ್ಳಿ, ಇಲ್ಲಿ ನೀವು ಉದಾಹರಣೆ ಕೊಟ್ಟಿದ್ದು ಅದೇ ತಾನೆ. ಉದಾಹರಣೆ ನೀವ್ ಯಾಕೆ ಉದಾಹರಣೆ ಕೊಟ್ರಿ? ಒಬ್ಬ ವಿದ್ಯಾರ್ಥಿ ಮಾತಾಡ್ತಾ ಇದ್ದಾರೆ ಅಂತ ಸಂಸತ್ತಲ್ಲಿ ಉಲ್ಲೇಖ ನೀವು ಕೇಳಿಸ್ಕೊಂಡಿಲ್ಲ. ನಿಮ್ಗೆ ಬೇಕು ಅಂದ್ರೆ ಬ್ರೇಕ್ ಆದ್ಮೇಲೆ ನಿಮ್ಗೆ ಬೇಕಾದಂಗೆ ಹೆಂಗ್ ಬೇಕಾದ್ರೂ ತಿರ್ಸ್ಕೊಳ್ಳೋದು ನಾವೇ ನೋಡಿ. ಭಾರತ ದೇಶದಲ್ಲಿ ಒಂದು ನಿಮಿಷ ಮೇಡಮ್, ಸಂಸ್ಕೃತಿ ಉಳಿಸೋರು ನಾವು, ದೇಶಭಕ್ತರು, ನಮ್ಮಿಂದಲೇ ಈ ದೇಶ, ಹಿಂದೂ, ಸನಾತನ ಅಂತ ಹೇಳೋರು ಬಾಯಿಗಳಲ್ಲಿ ಬರ್ತಿರೋ ಪದಗಳು ಸರಿ ಇದೆಯಾ? ಒಂದು ನಿಮಿಷ ಪೂರ್ತಿ ಮಾಡ್ತೀನಿ, ಆಯ್ತು.
ಮೊಹಬ್ಬತ್ ಕಿ ದುಕಾನ್ ಅಂದ್ರೇನು? ಪ್ರೀತಿಯ ಅಂಗಡಿ ಅಂತದನ್ನ ನೀವು ಹೂ ಕೊಟ್ಟು ನೀವು ಈ ಕಡೆ ಕಲ್ಲೊಡಿಯೋದಂತೆ. ಕಲ್ಲಂಗಡಿ ಹಣ್ಣು ಎತ್ತಿ ಬಿಸಾಕ್ಬಿಡೋದು ಅಂಗಡಿದು. ಗೊತ್ತಿಲ್ಲ, ಕೇಳ್ತಾ ಇದ್ದೀನಿ. ಕಲ್ಲು ಯಾರು ಹೊಡಿ ಅಂತ ಯಾರು ಹೇಳಿದ್ರು ಹೇಳಿ? ಕಲ್ಲೊಡಿಯೋ ಸ್ಟೇಟ್ಮೆಂಟ್ ಹೆಸ್ರು ಹೇಳಿ. ಕೇಳಿಸ್ಕೊಳ್ರಿ ಒಂದ್ ಸೆಕೆಂಡ್. ಹೇಳಿ, ಕೇಳಿಸ್ಕೊತಾ ಇದೀವಿ. ಕುಮಾರ್ ಅವ್ರೆ ಹೇಳಿ, ಏನಾಗ್ತಾ ಇದೆ ನಿಮ್ಗೆ? ಹೇಳಿ ಮೇಡಮ್. ಕಲ್ಲೊಡಿ ಅಂತ ಹೇಳಿದವ್ರು ಯಾರ ಹೆಸರು? ಕೇಳಿಸ್ಕೊಳ್ರಿ. ಇಲ್ಲಿ ಸಂವಿಧಾನ ಅಂತ ಕೈಯಲ್ಲಿ ಇಟ್ಕೊಂಡು ಅಥವಾ ಸಂವಿಧಾನದ ಬಗ್ಗೆ ಬೊಬ್ಬೆ ಹೊಡೆಯೋರು ಸಂಸತ್ತೊಳಗೆ ಮಾತಾಡೋ ಮಾತೇನ್ರಿ ಅದು? ಒಬ್ಬ ದೇಶದ ಪ್ರಧಾನಿಗೆ ಚೌಕಿದಾರ್ ಚೋರ್ ಅನ್ನೋದು ಪದ ಏನ್ರಿ ಅದು? ಹೌದು, ಬೆಳೆಸಿದ್ದೇವೆ. ಚೌಕಿದಾರ್ ಚೋರೆ, ಹೆಂಗ್ರಿ ಚೌಕಿದಾರ್ ಗಾಯಬ್. ದೇಶದ ಪ್ರಧಾನಿ 4,500 ಕೋಟಿ ರೂಪಾಯಿಗಳು. ಕೇಳಿಸ್ಕೊಳ್ಳಿ, ಚೌಕಿದಾರ್ ಚೋರ್ ಅಂತ ಬಳಸಿದ್ ಯಾಕೆ ಅಂತಂದ್ರೆ TMYK ಹೆಸರಿನಲ್ಲಿ 14,500 ಕೋಟಿ ರೂಪಾಯಿಗಳು ನಾವೆಲ್ಲ ಹೇಳಿರೋದು. ಇದು ನಿಧಾನಕ್ಕೆ ಮಾತಾಡಿ. 14,500 ಕೋಟಿ ರೂಪಾಯಿಗಳ ಹಣ ಲೂಟಿ ಹೊಡೆದಿದ್ದಾರೆ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಹೇಳಿರೋ ಮಾತು. ಯಾವ ಹೆಸರಿನಲ್ಲಿ ಅದು? ವಿದ್ಯಾರ್ಥಿಗಳಿಗೆ ತರಬೇತಿ ಕೊಡ್ತೇವೆ, ಯುವಕರಿಗೆ ತರಬೇತಿ ಕೊಡ್ತೇವೆ. ಕುಮಾರ್ ಅವರು ಒಂದ್ ಸೆಕೆಂಡ್, ನೀವು ಒಬ್ಬರಲ್ಲ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ಬೇಕು. ಒಂದ್ ಸೆಕೆಂಡ್, ನಾನು ಯಾಕ್ರಿ ಹೌದು, ಮತ್ತೆ ನೀವ್ ಹೇಳ್ತೀರ ಚೌಕಿದಾರ್ ಚೋರ್, ನಿಮ್ ಇಡಿಯಟ್ ಅನ್ನೋ ಸಂಸತ್ಸೆ